ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಕಥೆನ ಸುಮಾರು 2 ಗಂಟೆಗಳ ಕಾಲ 2 ಗಂಟೆಯ ಕಾಲದ ಸಿನಿಮಾ. ಸೀಟ್ ಎಡ್ಜ್ ಅಂತಾರಲ್ಲ, ಸಿನಿಮಾ ಕೂತ್ರೆ ಕಡೆ ತನಕ ಕೂರುವಂಥ ನೋಡುವಂಥ ಸಿನಿಮಾ ಮಾಡಿದ್ದಾರೆ ಪ್ರದೀಪ್. ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಿಷುವಲಿ ತುಂಬ ಚೆನ್ನಾಗಿದೆ. ಪಾತ್ರಗಳು ಪೊಲೀಸ್ ಸ್ಟೇಷನ್ಲಿ ಇರುವಂಥ ಇನ್ಸ್ಪೆಕ್ಟರ್ ಹಿಡಿದು ACP ಹಿಡಿದು ಹಳೆಯ ಕಾನ್ಸ್ಟೇಬಲ್ವರೆಗೂ ಎಲ್ಲ ಪಾತ್ರಗಳು ಜೀವಂತ ಪಾತ್ರಗಳಿದೆ. ಪೊಲೀಸ್ ಸ್ಟೇಷನ್ ಅಂತಂದರೆ ಬರೀ ಅಫಿಷಿಯಲ್ ಪೊಲೀಸ್ ಸ್ಟೇಷನ್ ಒಂದೇ ಅಲ್ಲ, ಅವ್ರ ಪರ್ಸ್ನಲ್ ಲೈಫಲ್ಲೂ ಹೇಗಿರ್ತಾರೆ, ಪರ್ಸ್ನಲ್ ಮನೆಯ ತೊಂದರೆಗಳಿದ್ರೂ ಹೇಗೆ ಕೆಲಸದ ವಿಚಾರದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತೋರಿಸಿದ್ದಾರೆ. ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಹಲೋ ಸರ್, ನಮಸ್ಕಾರ. ಸೊ ಭಾಳ ದಿವಸದಿಂದ ನಾವು ಕಾಯ್ತಾ ಇದ್ದೀವಿ. ಈಗ ತಾನೇ ಟೀಸರ್ ರಿಲೀಸ್ ಆಗಿತ್ತು, ಮತ್ತೆ ನೋಡಿದ್ದೀವಿ. ಇವತ್ತು ನೋಡಿದ್ರು ಭಾಳ ಫ್ರೆಶ್ ಆಗಿದೆ. ಆ್ಯಂಡ್ ನಾನು ಹೇಳೋದು, ಪೊಲೀಸರದ್ದೇ ಒಂದು ಕಥೆ ಬಂದು ಭಾಳ ಸಮಯ ಆಗಿತ್ತು ಅಂತ. ಎಲ್ಲ ಸುಮಾರು ಸಿನಿಮಾಗಳಲ್ಲಿ ಪೊಲೀಸ್ ಇದ್ದೇ ಇರ್ತಾರೆ, ಪೊಲೀಸ್ ಪಾತ್ರಗಳಿರುತ್ತವೆ. ಆದರೆ ಪೊಲೀಸ್ನವ್ರದ್ದೇ ಕಥೆ ಇರುವಂಥ ಒಂದು ಸಿನಿಮಾ ಶೇಷ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತಿನ ನಾವು ನೋಡಿದಾಗ ಕಳೆದ ವರ್ಷದಲ್ಲಿ ಒಂದು ಸುಮಾರು 200 ಸಿನಿಮಾಗಳು ರಿಲೀಸ್ ಆಗಿದೆ, ನಾವು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ. ಅದರಲ್ಲಿ ಬಹುತೇಕ ಚಿಕ್ಕ ಸಿನಿಮಾಗಳು ಅಂತಂದರೆ ನಾವು ದೊಡ್ಡ ತಾರೆಯರು ಇಲ್ಲದೇ ಇರುವಂಥ ಸಿನಿಮಾಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಚಿಕ್ಕ ಸಿನಿಮಾಗಳು ಈಗ ದೊಡ್ಡ ಸುದ್ದಿ ಮಾಡೋ ಸಮಯ ಬಂದಿದೆ. ಚಿಕ್ಕ ಸುದ್ದಿಗಳೇ ನಮ್ಮ ಚಿತ್ರರಂಗದಲ್ಲಿ ಇವತ್ತು ಹೇಳ್ತಾ ಇದ್ರು 7 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆಗಲಿ, ಯಾಕೆಂದರೆ ಎಲ್ರಿಗೂ ಅವಕಾಶ ಬೇಕು. ಸುಮಾರು ಜನ ಹೊಸ ಹುಡುಗರು ಸಿನಿಮಾ ಮಾಡ್ತಾ ಇದ್ದಾರೆ, ನಿರ್ದೇಶನ ಮಾಡ್ತಾ ಇದ್ದಾರೆ, ನಿರ್ಮಾಪಕರು ಬರ್ತಾ ಇದ್ದಾರೆ, ನಟರು ಬರ್ತಾ ಇದ್ದಾರೆ. ಎಲ್ರಿಗೂ ಒಂದು ಒಳ್ಳೆಯ ಅವಕಾಶ. ಆದರೆ ಚಿಕ್ಕ ಸಿನಿಮಾಗಳು ದೊಡ್ಡ ಸುದ್ದಿ ಆಗಬೇಕಾದ್ರೆ ಸುಮ್ಮನೆ ನನ್ನ ಅನುಭವದ 2 ಮಾತು ಹೇಳ್ತೀನಿ. ನಮ್ಮ ಭಾಷೆ ಒಂದೇ ಅಲ್ಲ, ನಮ್ಮ ಕನ್ನಡ ಭಾಷೆಯ ನಮ್ಮ ನೆಲದ ಸಿನಿಮಾಗಳೇ ಆಗಬೇಕು. ಆವಾಗಲೇ ಜನಗಳನ್ನು ಸೆಳೆಯೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಷ್ಟೆಲ್ಲ ಮೀಡಿಯಾ ಇದ್ರೂ ಯಾಕೆ ಜನಗಳು ನಮ್ಮ ಸಿನಿಮಾಗೆ ಬರ್ತಾ ಇಲ್ಲ ಅಂತ ಒಂದು ದೊಡ್ಡ ಎಲ್ಲ ಕಡೆ ಒಂದು ಅಭಿಪ್ರಾಯ ಇದೆ. ಅದಕ್ಕೆ ಯಾರು ಉತ್ತರ ಹೇಳಬೇಕು ಅಂತ ಗೊತ್ತಿಲ್ಲ. ನಮಗೆ ನಾವೇ ಉತ್ತರ ಕಂಡು ಹಿಡ್ಕೋಬೇಕು. ನಮ್ಮ ಪತ್ರಿಕಾ ಮಿತ್ರರನ್ನು ಭಾಳಷ್ಟು ಕೇಳ್ತಾ ಇರ್ತೀನಿ, ಸುದ್ದಿಗಳು ಹಾಕ್ತೀರಾ, ಈ ಪ್ರಶ್ನೆ ಕೇಳಿ. ಏಕೆಂದರೆ ಸುಮಾರು ಸಿನಿಮಾಗಳ ಪತ್ರಿಕಾಗೋಷ್ಠಿಗೆ ಹೋಗಿ ಪ್ರೆಸ್ ಮೀಟಲ್ಲಿ ಎಲ್ಲ ಮಾತಾಡ್ತಲೇ ಇರ್ತೀರ, ಕೇಳ್ತಲೇ ಇರ್ತೀರ. ಖಂಡಿತ ಇದಕ್ಕೊಂದು ನಾವು ಉತ್ತರ ಕಂಡು ಹಿಡ್ಕೊಳ್ಳೋದೇ ಇದ್ದರೆ, ಅಂದರೆ ಉತ್ತರ ಅಂತಂದರೆ ಅದಕ್ಕೆ ಬೇಸಿಕ್ ಏನು ಅಂತಂದರೆ ಸಿನಿಮಾ ಚೆನ್ನಾಗಿರಬೇಕು. ಚೊಕ್ಕದಾದ ಸಿನಿಮಾ, ಫಸ್ಟು ಸಿನಿಮಾ ಚೆನ್ನಾಗಿರಬೇಕು, ಆಮೇಲೆ ಖಂಡಿತ ಜನ ಬರ್ತಾರೆ. ಯಾಕೆಂದರೆ ಹಿಂದೆ ಹೋಲಿಸಿದರೆ ಈ ಇಷ್ಟು ಮೀಡಿಯಾಗಳು ಎಲೆಕ್ಟ್ರಾನಿಕ್ ಮೀಡಿಯಾಗಳು ಇಲ್ಲದೇ ಇರೋ ಸಮಯದಲ್ಲಿ ಸುಮಾರು ಸಿನಿಮಾಗಳು ಮಾಡ್ತಿದ್ರು. ಆವಾಗ ನನಗೆ ಗೊತ್ತಿದ್ದಾಗೆ ಸಿನಿಮಾಗಳು ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಾಯಿದ್ರು. ಈಗಿನ ಹಾಗೆ ಸಿನಿಮಾಗೆ ಬನ್ನಿ ಅಂತ ಯಾರು ಕೇಳಿದ್ದು ನಾನು ಕೇಳಿರಲಿಲ್ಲ. ಯಾಕೆಂದರೆ ನಾನು ಸುಮಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮಗೆ ಸಿನಿಮಾ ಬನ್ನಿ, ನಮ್ಮ ಕನ್ನಡ ಸಿನಿಮಾ ನೋಡಿ ಅಂತ ಯಾರು ಹೇಳಿದ್ದು ಕೇಳೇ ಇಲ್ಲ ನಾನು. ಯಾಕೆ ನಾವು ಮಾಡಿದ್ರಲ್ಲಿ ಸಿನಿಮಾ ಮಾಡ್ತಾಯಿದ್ರು, ರಿಲೀಸ್ ಮಾಡ್ತಾಯಿದ್ರು, ಜನ ಬಂದು ನೋಡ್ತಾಯಿದ್ರು, 100 ಡೇಸ್ ನೋಡ್ತಾಯಿದ್ರು, ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಒಂದೊಂದು ವರ್ಷಗಳ ಕಾಲ ನಡೀತಾ ಇತ್ತು. ಬಟ್ ಇವತ್ತು ಇಷ್ಟೆಲ್ಲ ಮೀಡಿಯಾ ಇದ್ದರೂ ಪ್ರಚಾರಗಳು ಮಾಡ್ತಲೇ ಇದ್ದೀವಿ. ಆದರೂ ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ ಅನ್ನೋದು ಮಾತ್ರ ನಿಲ್ಲಿಸಿಲ್ಲ. ಸೊ ಒಂದೇ ಒಂದು ನಮ್ಮ ಕಿರಿಯ ನಿರ್ದೇಶಕರಿಗೆ, ಈಗಿನ ಪೀಳಿಗೆ ನಿರ್ದೇಶಕರಿಗೆ ಹೇಳೋದಂತ ಹೇಳಿದ್ರೆ,
ದಯವಿಟ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಫಸ್ಟ್ ಮಾಡೋಣ, ನಿಧಾನ ಆದರೂ ಪರವಾಗಿಲ್ಲ ಮಾಡಿ ಒಳ್ಳೆ ಸಿನಿಮಾಗಳು ಮಾಡಿದರೆ ಖಂಡಿತ ಜನ ನಮ್ಮ ಕನ್ನಡ ಚಿತ್ರಗಳನ್ನು ಪ್ರೋತ್ಸಾಹಿಸ್ತಾರೆ. ಆಗಲಿ ಎನಿವೆ, ಇದೊಂದು ಹೇಳಬೇಕು ಅಂತ ಅನಿಸ್ತು, ಒಂದು ವೇದಿಕೆ ಕೊಟ್ಟರು, ಅದು ಹಾಗಾಗಿ ಹೇಳಬೇಕು ಅಂತ ಅನಿಸ್ತು. ಶೇಷ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಪ್ರದೀಪ್ ಅರಸೀಕೆರೆ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಅವರು ನಮ್ಮನ್ನು ಬೆಂಬಿಡದೆ ಫೋನ್ಗಳು ಮಾಡಿಕೊಂಡೇ ಇರ್ತಾರೆ, ನಾವು ಕೇಳಿದ್ದೀವಿ. ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ಲಕ್ ಟು ದಿ ಹೋಲ್ ಟೀಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಶೇಷ ಸಿನಿಮಾ ಟೀಮ್ಗೆ ತಮ್ಮ ಬೆಸ್ಟ್ ವಿಶಸ್ ಅನ್ನ ನೀಡೋದಕ್ಕೆ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆನೂ ಸಮಯ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ ಎಸಿಪಿ ಗಣೇಶ್ ಸರ್, ಸೌತ್ ಸಿಆರ್, ವೆಲ್ಕಮ್ ಟು ಯು ಸರ್. ಹಾಗೆ ಮೋಹನ್ ಕುಮಾರ್ ದಾನಪ್ಪ ಸರ್ ನಮ್ಮ ಜೊತೆಗಿದ್ದಾರೆ, ಮೆಂಬರ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಕಂಪ್ಲೇಂಟ್ಸ್ ಅಥಾರಿಟಿ, ವೆಲ್ಕಮ್ ಟು ಯು ಸರ್. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಅತಿಥಿಗಳನ್ನ ಸ್ವಾಗತಿಸಬೇಕು ಪ್ಲೀಸ್. ಥ್ಯಾಂಕ್ ಯು ಸರ್. ಈಗ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ವೆರಿ ಹ್ಯಾಂಡ್ಸಮ್ ಅಂಡ್ ಡ್ಯಾಶಿಂಗ್ ಹೀರೋ, ಪೋಸ್ಟರ್ ಅಲ್ಲೂ ಕೂಡ ಸಖತ್ತಾಗಿ ಮಿಂಚ್ತಾ ಇರೋ ನಮ್ಮೆಲ್ಲರ ಪ್ರೀತಿಯ ಪ್ರಮೋದ್ ಶೆಟ್ಟಿ ಸರ್, ದಯವಿಟ್ಟು ವೇದಿಕೆಗೆ ಬರಬೇಕು ಪ್ಲೀಸ್. ಡ್ಯಾಶಿಂಗು ಹ್ಯಾಂಡ್ಸಮ್ ಒಂದು ಕನ್ಫ್ಯೂಸ್ ಆಗ್ಬಿಟ್ಟೆ ನಾನಲ್ಲ ಅಂತ ಹಿಂದೆ ತಿರುಗಿ ನೋಡ್ತಾ ಇದ್ದೆ ಯಾರೋ ಇರ್ಬೇಕು. ಎಲ್ರಿಗೂ ನಮಸ್ಕಾರ. ಶೇಷ ಪೊಲೀಸು ಬಟ್ಟೆ ಮತ್ತೆ ಕಾಣಿಸ್ತಾ ಇದೆ, ಗೊತ್ತು ನನಗೆ. ನೀವು ಕೇಳಿದ ಪ್ರಶ್ನೆನೇ ಕೇಳ್ತೀರಿ, ಯಾಕೆ ಸರ್ ಪೊಲೀಸ್ ಬಿಟ್ಟು ಬೇರೆ ಕ್ಯಾರೆಕ್ಟರ್ ಮಾಡಲ್ವ ಅಂತ. ಗೊತ್ತಿಲ್ಲ, ನನ್ನ ಮೀಸೆಗೋ ನನ್ನ ಹೈಟ್ಗೋ ನನ್ನ ಪರ್ಸ್ನಾಲಿಟಿಗೋ ಅದು ಬರ್ತಾ ಇರುತ್ತೆ. ಆ ಪಾತ್ರಕ್ಕೆ ತಕ್ಕಂತೆ ನ್ಯಾಯ ಒದಗಿಸೋಕ್ಕಾದರೆ ಮಾತ್ರ ಆ ಪಾತ್ರನ ಒಪ್ಕೋತೀನಿ. ಸೊ ಈ ಕತೆನ ಮೊದಲು ಬಂದು ಹೇಳಿದಾಗ ವೆರಿ ಕ್ಯೂರಿಯಸ್ ಅನ್ನಿಸ್ತು. ಅಂದರೆ ಒಂದು ಸ್ಟೇಷನ್ ಸುತ್ತ ನಡೆಯುವಂಥ ಒಂದು ಘಟನೆ, ಆ ಘಟನೆಗೆ ಸ್ಟೇಷನ್ ಹೇಗೆ ಸ್ಪಂದಿಸುತ್ತೆ ಅನ್ನುವಂಥ ಕತೆ. ಸೊ ಭಾಳ ಇಷ್ಟ ಆಯಿತು. ಅಂದರೆ ಸುಮಾರಷ್ಟು ಕ್ರೈಮ್ ಥ್ರಿಲ್ಲರ್ಗಳು ಅಥವಾ ಬೇರೆ ಸಬ್ಜೆಕ್ಟ್ಗಳು ಪೊಲೀಸ್ ವಿಚಾರವಾಗಿ ಬಂದಾಗ್ಲೂ ಹೊರಗಡೆ ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅದ್ರ ಮೇಲೆ ಒಂದು ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ ಅಂತ. ನನಗೆ ಈ ಸಿನಿಮಾ ಪ್ರಾಮಿಸಿಂಗ್ ಅನ್ಸೋಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ಇದೇ ಥರದ ಸಬ್ಜೆಕ್ಟನ್ನು ಮುಂಚೆ ಒಂದು ಓಕೆ ಮಾಡಿದ್ವಿ ಸರ್, ಬೆಲ್ ಬಾಟಮ್ ಅಂತ. ಅದು ಸೂಪರ್ ಹಿಟ್ ಆಗಿತ್ತು. ಸೊ ಅದೇ ಕಾನ್ಫಿಡೆನ್ಸ್ ಈ ಕತೆ ಮೇಲೂ ಇದೆ, ಇದು ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಯಾಕಂದರೆ ಪೊಲೀಸ್ ಸ್ಟೇಷನ್ ಒಳಗಡೆ ನಡೆಯುವಂಥ ಘಟನೆ, ಪೊಲೀಸ್ ಅವ್ರಗಳ ಜೊತೆನೇ ನಡೆಯುವಂಥ ಘಟನೆ. ಸೊ ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಟೀಸರಲ್ಲಿ ಒಂದು ಅದ್ಭುತ ಲೈನ್ ಹೇಳಿದ್ರು, ಸರ್ಕಾರಿ ಶಾಲೆ ಸರಿ ಇಲ್ಲ ಅಂದರೆ ಪ್ರೈವೇಟ್ ಶಾಲೆ ಇದೆ, ಅಥವಾ ಸರ್ಕಾರಿ ಹಾಸ್ಪಿಟಲ್ ಸರಿ ಇಲ್ಲ ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಗಳಿದೆ, ಆದರೆ ಪೊಲೀಸ್ ಸ್ಟೇಷನ್ಗೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ. ಸೊ ಪೊಲೀಸವ್ರು ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ ಅನ್ನೋದನ್ನ, ಅಂದರೆ ಕೆಲವ್ರು ಯಾರೋ ಮಾಡಿರೋ ತಪ್ಪಿಗೆ ಮಿಕ್ಕಿದ್ದವ್ರಿಗೆಲ್ರಿಗೂ ಕೆಟ್ಟ ಹೆಸರು ಬರುತ್ತೆ ಅನ್ನೋದು. ಸೊ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಸೊ ಒಂದು ಪಾಸಿಟಿವ್ ನೋಟಲ್ಲಿ ನಮ್ಗಳಿಗೋಸ್ಕರ ಹಗಲು ರಾತ್ರಿ ಶ್ರಮಿಸ್ತಾ ಇರುವಂಥ ಪೊಲೀಸರಿಗೆ ಸಣ್ಣ ಒಂದು ಡೆಡಿಕೇಶನ್ ಕೊಡುವಂಥ ಪ್ರಯತ್ನ ಈ ಸಿನಿಮಾದ ಮೂಲಕ. ಸೊ ಒಳ್ಳೇದಾಗಲಿ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಎಲ್ಲರಿಗೂ. ಆ್ಯಂಡ್ ಇದು ಬರೀ ಕನ್ನಡದಲ್ಲಿ ಮಾತ್ರ ಈ ಚಿತ್ರ ಮೂಡಿ ಬರ್ತಾ ಇಲ್ಲ, ಇದು ಮಲಯಾಳಮಲ್ಲಿ ಕೂಡ ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿರುವಂಥ ಸಿನಿಮಾ. ಅಂದರೆ ಬರೀ ಕನ್ನಡದಲ್ಲಿ ಮಾತ್ರ ಶೂಟಿಂಗ್ ಮಾಡಿ ಮಲಯಾಳಮಲ್ಲಿ ಡಬ್ಬಿಂಗ್ ಮಾಡಿದ್ದೀವಿ ಅಂತಲ್ಲ, ಇದು ಶೂಟ್ ಕೂಡ ಮಲಯಾಳಮಲ್ಲೇ ಮಾಡಿದ್ದೀವಿ. ಸೊ ಕನ್ನಡ ಮತ್ತು ಮಲಯಾಳಂ ಎರಡೂ ಭಾಷೆಗಳಲ್ಲಿ ಚಿತ್ರೀಕರಣ ಆಗಿದೆ. ಇನ್ನು ಬೇರೆ ಭಾಷೆಗೆ ಡಬ್ಬ ಆಗುತ್ತೆ. ಸೊ ಸ್ಟ್ರೈಟಾಗಿ ಮಲಯಾಳಮಲ್ಲೂ ರಿಲೀಸ್ ಆಗುತ್ತೆ, ಸ್ಟ್ರೈಟಾಗಿ ಕನ್ನಡದಲ್ಲೂ ರಿಲೀಸ್ ಆಗುತ್ತೆ. ಆ ಥರದ ಒಂದು ಪ್ರಯತ್ನ. ಸೊ ಇಡೀ ಪ್ರೊಡ್ಯೂಸರ್ ವರ್ಗಕ್ಕಾಗಿರ್ಬೋದು ಅಥವಾ ನಿರ್ದೇಶಕರಿಗಾಗಿರ್ಬೋದು, ಇಡೀ ಸಿನಿಮಾ ತಂಡಕ್ಕಾಗಿರ್ಬೋದು, ಎಲ್ರಿಗೂ ಈ ಸಿನಿಮಾದ ಮೂಲಕ ಜಯ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆಬ್ವಿಯಸ್ಲಿ ನಮ್ಮನ್ನು ನೋಡಿದ್ರೆ ಕಳ್ಳರಿದ್ದಂಗೆ ಇಲ್ವಾ ಸರ್? ನಮ್ಮನ್ನು ಯಾರು ಸರ್ ಒಳ್ಳೆಯವ್ರು ಮಾಡ್ತಾರೆ? ಏನೋ ಪಾಪ ಇದ್ರ ಹಿಂದಿನ ಸಿನಿಮಾ ಲಾಫಿಂಗ್ ಬುದ್ಧ ಅಂತ ಹೇಳಿ ಭಾಳ ಒಳ್ಳೆ ಪಾತ್ರ ಕೊಟ್ಟರು. ಇಲ್ಲಾಂದ್ರೆ ನಮ್ಮನ್ನು ನೋಡಿದವರೆಲ್ಲ ಕಳ್ಳರ ಥರನೇ ನೋಡ್ತಾರೆ. ಹೌದು. ಅಂದ್ರೆ ಅದೇ ಆಗ್ಲೇ ಒಂದ್ ಪದದಲ್ಲಿ ಹೇಳಿದೆ, ಜಾಸ್ತಿ ಹೇಳ್ತಾ ಹೋದ್ರೆ ಕತೆ ರಿವೀಲ್ ಆಗುತ್ತೆ ಅಂತ. ಅಂದ್ರೆ ಒಂದು ಗುಂಪಿನ ಪೊಲೀಸ್ ಮಾಡೋ ತಪ್ಪಿಗೆ ಇಡೀ ಪೊಲೀಸ್ ಸ್ಟೇಷನ್ ಏನ್ ಅನುಭವಿಸುತ್ತೆ ಅದನ್ನ. ಸೊ ಸರ್ರು ಅದನ್ನ ಹೇಳಿದ್ರು, ಇಲ್ಲಿ ಒಳ್ಳೆಯವ್ರು ಉಳ್ಕೊಳ್ತಾರ ಇಲ್ಲ ಕೆಟ್ಟವ್ರು ಉಳ್ಕೊತಾರ ಅನ್ನೋದು ನೋಡೋದೇ ಈ ಕಥೆಯ ಸಾರಾಂಶ. ಸೊ ಹಂಗಾಗಿ ಅದನ್ನ ಬಿಟ್ಕೊಡಕ್ ಆಗ್ತಿಲ್ಲ. ಒಂದ್ ವೇಳೆ ಏನಾದ್ರು ಹೇಳಿದ್ರೆ ಮತ್ತೆ ಸುಮ್ಮನೆ ಕತೆ ರಿವೀಲ್ ಆಗ್ಬಿಡುತ್ತೆ, ನಾವು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಡೈರೆಕ್ಟರ್ ಅಂತ.
ಹೆಂಗೋ ಬತ್ತಾನೆ ಮೊದಲೇ ಸುಮ್ಮನೆ ಖಂಡಿತ ಸರ್, ಮಲಯಾಳಂ ಕಲಿತೆ ಮಾತಾಡಿದ್ದೀನಿ. ಭಾಳ ಕಷ್ಟ ಆಗಿತ್ತು, ಒಳಗೊಳಗೊಳಲ್ಲ ಅಂತೆಲ್ಲ. ಹತ್ರ 3 ಸಿನಿಮಾ ಆಯಿತು ಮಲಯಾಳಮಲ್ಲಿ, ಬಟ್ ಸ್ಟಿಲ್ ಕಷ್ಟ. ಅಂದರೆ ಆ ಭಾಷೆ ಕಲಿಯೋದು ಸ್ವಲ್ಪ ಕಷ್ಟ. ತಮಿಳು ತೆಲುಗುನಾರು ಸ್ವಲ್ಪ ಬೇಗ ಕಲ್ತ್ಬಿಡ್ತೀವಿ, ಹಿಂದಿ ಬೇಗ ಕಲ್ತ್ಬಿಡ್ತೀವಿ. ಮಲಯಾಳಂ ಸ್ವಲ್ಪ ನಾಲ್ಗೆ ಎಲ್ಲ ಬೇರೆ. ಆಮೇಲೆ ಕಿವಿಲ್ಲ ಇಡ್ತೀನಿ ಸರ್. ಇದೆ ಸರ್, ಎನರ್ಜೆಟಿಕ್ ಆಗೂ ಇದೆ, ರ್ಯಾಶ್ ಆಗೂ ಇದೆ. ಅಂದ್ರೆ ಪಾತ್ರಗಳು ಬೇರೆ ಬೇರೆ ಆಗುತ್ತೆ. ಅಂದ್ರೆ ಎಲ್ಲಾ ಪೊಲೀಸರು ತುಂಬಾ ಸಾಫ್ಟ್ ಆಗಿರಲ್ಲ. ನಾನು ಲಾಫಿಂಗ್ ಬುದ್ಧದಲ್ಲಿ ಮಾಡಿದಾಗ ಆ ಪೊಲೀಸ್ ಕ್ಯಾರೆಕ್ಟರ್ ಹೇಗಿತ್ತು, ಕಾನ್ಸ್ಟೇಬಲ್ದು ಸಾಫ್ಟ್ ಕ್ಯಾರೆಕ್ಟರ್, ಅದೇ ತರ ಎಲ್ಲಾ ಪೊಲೀಸರು ಇರಲ್ಲ. ಅಂದ್ರೆ ಕೆಲವರು ರಫ್ ಆಗಿ ಬಿಹೇವ್ ಮಾಡ್ತಾರೆ, ಕೆಲವರು ಅದನ್ನು ಈಸಿಯಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಈ ತರದ ಎಲ್ಲಾ ವೇರಿಯೇಷನ್ ಪೊಲೀಸ್ ಆಫೀಸರ್ಗಳನ್ನು ಕಾಣಬಹುದು ಈ ಸಿನಿಮಾದಲ್ಲಿ. ಅಂದ್ರೆ ಅದೇ ಹೇಳಿದ್ದು, ಕೆಲವರು ಮಾಡೋ ತಪ್ಪಿಗೆ ಎಲ್ಲರೂ ಅನುಭವಿಸ್ಬೇಕಾಗಿರುವಂತ ಶಿಕ್ಷೆ, ಅಥವಾ ಆ ಶಿಕ್ಷೆಯನ್ನ ಅವ್ರುಗಳೇ ಹೇಗೆ ಸರಿ ಮಾಡ್ಕೋತಾರೆ ಅನ್ನುವಂತ ಒಂದು ತಿರುವು ಇಡೀ ಸಿನಿಮಾದಲ್ಲಿ. ಇಲ್ಲಪ್ಪ, ಖಂಡಿತ ಇಲ್ಲ. ಅಂದ್ರೆ ಸಣ್ಣ ಪುಟ್ಟದ ಇಂಪ್ರೂವೈಸೇಷನ್ಸ್ ಮಾಡ್ತೀವಿ ಅಷ್ಟೇ. ಯಾವುದೇ ನಿರ್ದೇಶಕರು ಹೊಸಬರಾಗ್ಲಿ ಹಳಬರಾಗ್ಲಿ ಅಣ್ಣವ್ರು ಫಸ್ಟೇ ಹೇಳ್ಕೊಟ್ಬಿಟ್ಟಿದಾರಲ್ಲ, ನಿರ್ದೇಶಕರು ಅಂದ್ರೆ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಅವ್ರು ಹೇಳಿದ್ದನ್ನು ಕೇಳ್ಕೊಂಡು ಆಕ್ಟಿಂಗ್ ಮಾಡ್ತಾ ಇರಬೇಕು ಅಂತ, ಅದನ್ನೇ ಫಾಲೋ ಮಾಡಿದೀವಿ. ಬಟ್ ಸಣ್ಣ ಪುಟ್ಟ ಇಂಪ್ರೂವೈಸೇಷನ್ ಆಕ್ಟ್ರೆಸ್ ಮಧ್ಯದಲ್ಲಿ ಮಾಡ್ಕೊಂಡಿದೀವಿ ಅಷ್ಟೇ. ಯಾಕಂದ್ರೆ ಎಲ್ಲ ಕಲಾವಿದರು, ಹಿರಿಯ ಕಲಾವಿದರು ಇದ್ದಾರೆ, ಗೊತ್ತಿರೋ ಕಲಾವಿದರು ಇದ್ರು. ಸೊ ಅವ್ರ ಜೊತೆ ಒಂದೆರಡು ಸರ್ ಇದನ್ನ ಹಿಂಗ್ ಮಾಡೋ ಬದಲು ಹಿಂಗ್ ತಗೋಣ, ಈ ತರ ಹೋಗೋಣ ಅನ್ನೋವಂಥ ಡಿಸ್ಕಷನ್ ಇರುತ್ತೆ. ಬಿಟ್ರೆ ಡೈರೆಕ್ಟರ್ಗೆ ಆ ಥರದ್ದೇನು ಮೇಜರ್ ಇನ್ಪುಟ್ಸ್ ಥರದ್ದೇನು ಕೊಡಲ್ಲ. ಅಲ್ಲಿ ಒಳ್ಳೆ ನಟರವರು, ಅವ್ರಿಗೆ ನನಗೆ ಮಲಯಾಳಂ ನಾನು ತಪ್ಪು ಮಾಡಿದಾಗ ಅವ್ರು ಸರಿ ಮಾಡ್ತಿದ್ರು, ಅವ್ರು ಕನ್ನಡ ತಪ್ಪು ಮಾಡಿದಾಗ ನಾನು ಸರಿ ಮಾಡ್ತಿದ್ದೆ. ಸೊ ಹಾಗಾಗಿ ಒಳ್ಳೆ ಬಾಂಧವ್ಯ ಇದೆ, ಮತ್ತು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅಲ್ಲಿಂದ ಮಲಯಾಳಮಿಂದ ಒಂದು 4-5 ಜನ ಆರ್ಟಿಸ್ಟ್ಗಳು, ನನಗೆ ಹೆಸರು ಅಷ್ಟು ನೆನಪಿಲ್ಲ, 4-5 ಜನ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಅದ್ಭುತವಾದ ನಟರು, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಭಾಷೆಯನ್ನು ಮೀರಿ ಇದೊಂದು ಬಾರ್ಡ್ರಲ್ಲಿ ಆಗುವಂಥ ಕತೆ ಥರ ಇಟ್ಕೊಂಡು ಕಾಸರಗೋಡು ಅಥವಾ ಕೇರಳದಲ್ಲೂ ಕೂಡ ಈ ಕತೆ ನಡೆಯುತ್ತೆ, ಕರ್ನಾಟಕದಲ್ಲೂ ಈ ಕತೆನ ಶೂಟ್ ಮಾಡ್ಬೋದು. ಅಂದರೆ ಅದು ಫಿಕ್ಸ್ ಆಗುತ್ತೆ ಚೆನ್ನಾಗಿ ಅಂತ ಹೇಳಿ 2 ಭಾಷೆಯಲ್ಲಿ ಶೂಟ್ ಕೂಡ 2 ಭಾಷೆಯಲ್ಲಿ ಮಾಡಿದ್ವಿ. ಎಸ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸರ್. ಯಾಕೆ ಬಂದಿದ್ರಿ? ಯಾಕೆ ಬಂದ ಮುಗಿದೇ ಹೋಯ್ತು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಯಿ ಭೈರವ ಅಂತ. ನಾನೊಬ್ಬ ಚಿಕ್ಕ ಆರ್ಟಿಸ್ಟು. ಇದು ನನ್ನ ಸಿನಿಮಾದಲ್ಲಿ ಇದು ಮಾಡಿರೋ ನನ್ನ ಮೊದಲನೇ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದೀನಿ. ಅದು ಎಲ್ಲ ದೊಡ್ಡ ದಿಗ್ಗಜರ ಜೊತೆ ಮಾಡಿರೋದು ನನ್ನ ಪುಣ್ಯ ಅಂತ ಹೇಳ್ಕೊತೀನಿ. ಶ್ರೀಧರ್ ಸರ್ ಆಗಿರ್ಬೋದು, ಪ್ರಮೋದ್ ಅಣ್ಣ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಆಮೇಲೆ ದಿನೇಶ್ ಮಗಳು ಸರ್ ಇವತ್ತು ನಮ್ಮ ಜೊತೆ ಇಲ್ಲ ಅವರು. ಬಟ್ ಅಂಥ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಶೇಷ, ಶ್ರೀಧರ್ ಸರ್ ಹೇಳಿದ ಹಾಗೆ ಒಂದು ವಿಭಿನ್ನವಾದ ಒಂದು ಟೈಟ್ಲ್ ಅಂತ. ಶೇಷ ಅಂದರೆ ಒಂದು ಟೈಟ್ಲ್ ಬಂದ್ಬಿಟ್ಟು ಸಾಂಸ್ಕ್ರಿಟ್ ವರ್ಡು, ಸಂಸ್ಕೃತ ವರ್ಡು. ಅಂದರೆ ಯಾರು ಉಳಿದವರು, ಉಳಿಕೆ, ದ ಒನ್ ಹೂ ಇಸ್ ಲೆಫ್ಟ್ ಬಿಹೈಂಡ್ ಅಂತ. ಶೇಷ ಅಂದರೆ ಒಂದು ಒಳ್ಳೆ ಟೈಟಲ್ಲು. ಆ್ಯಂಡ್ ಡೆಫಿನೆಟ್ಲಿ ಇದು ಶೇಷ ಒಂದು ಸಿನಿಮಾ ನಮ್ಮ ಡೈರೆಕ್ಟರ್ ಹೇಗೆ ಮಾಡಿದ್ದಾರೆ ಅಂದರೆ, ಇದು ಡೆಫಿನೆಟ್ಲಿ ನೀವು ಫ್ಯೂಚರಲ್ಲಿ OTT ನೋಡಿದಾಗ ಅಯ್ಯೋ ನಾವು ಥಿಯೇಟರ್ ನೋಡಬೇಕಿತ್ತಲ್ಲಪ್ಪ ಅಂತ ಅನ್ಕೋಬಾರ್ದು. ಡೆಫಿನೆಟ್ಲಿ ಇದು ಮಾಡಿರೋದು ಸಿನಿಮಾ ಥಿಯೇಟ್ರಿಗೆ ಅಂತ ಮಾಡಿರೋ ಸಿನಿಮಾ. ದಯವಿಟ್ಟು ನೀವೆಲ್ಲರೂ ಒಂದು ಥಿಯೇಟ್ರಿಗೆ ಬಂದು ನೋಡಬೇಕಂತ ಹೇಳ್ತೀನಿ. ಡೆಫಿನೆಟ್ಲಿ ಒಂದು ಥಿಯೇಟ್ರಿಕಲ್ ಸಿನಿಮಾ. ಆ್ಯಂಡ್ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರೊಬ್ಬರು ಸಾಮಾನ್ಯ ಒಬ್ಬರು KEB ಲೈನ್ಮ್ಯಾನ್ ಆಗಿದ್ದವರು ಈ ಥರದ್ದೊಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾಗೆ ಪಾರ್ಟ್ ಆಗಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ಒಂದು ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀನಿ. ಇವತ್ತು ಪ್ರತಿಯೊಬ್ಬರೂ ಎಲ್ಲರೂ ಮನೇಲೇ ಕೂತ್ಕೊಂಡು ಸಿನಿಮಾ ನೋಡ್ತಾರೆ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ. ಯಾಕಂದರೆ ಇವತ್ತು ಜನರು ಎಲ್ಲೋ ಅಪ್ಡೇಟ್ ಆಗಿದ್ದಾರೆ ಪ್ರತಿಯೊಂದು ಸಿನಿಮಾ ನೋಡ್ಬಿಟ್ಟು. ಬಟ್ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಥಿಯೇಟ್ರಿಕಲ್ ಸಿನಿಮಾ. ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ತುಂಬ ಪ್ರೌಡಾಗಿರ್ತೀರ. ಆ್ಯಂಡ್ ಇವತ್ತೆಲ್ಲರೂ ಹೇಳ್ತಾರೆ ಮಲಯಾಳಂ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಇರುತ್ತೆ, ಅದು ಇದು ಅಂತೆಲ್ಲ ಎಲ್ಲರೂ ಖುಷಿ ಪಡ್ತಾರೆ. ನಮಗೂ ಹೆಮ್ಮೆ ಇದೆ, ಓಕೆ ಸಿನಿಮಾಸ್ ಅಂದರೆ ಎಲ್ಲ ಒಂದೇ. ಬಟ್ ಆದರೂ ಇವತ್ತು ನಾವು ಕನ್ನಡದವ್ರಾಗ್ಬಿಟ್ಟು ಒಂದು ಒಳ್ಳೆ ಮಲಯಾಳಂ ಸಿನಿಮಾನೂ ಮಾಡಿದ್ದೀವಿ, ಕನ್ನಡ ಸಿನಿಮಾನೂ ಮಾಡಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಇದು ಕನ್ನಡದಲ್ಲೂ ಸ್ಟ್ರೈಟ್ ಶೂಟ್ ಮಾಡಿದ್ದೀವಿ ಆ್ಯಂಡ್ ಮಲಯಾಳಮಲ್ಲೂ ಸ್ಟ್ರೈಟ್ ಶೂಟ್ ಮಾಡಿದ್ವಿ. ಪ್ರಬೋಧನ ಹೇಳ್ದಂಗೆ ಅವರೆಲ್ಲ ಡೈಲಾಗ್ ಹೇಗೆ ತೊಗೊಳೋರು ಅಂದರೆ ಎಲ್ಲ ಸಿಂಗಲ್ ಟೇಕಲ್ಲಿ ತೊಗೊಳೋರು. ಆಲ್ಮೋಸ್ಟ್ ಮಲಯಾಳಂ ಡೈಲಾಗ್ಸ್ನೆಲ್ಲ ಆಲ್ಮೋಸ್ಟ್ ಸಿಂಗಲ್ ಟೇಕಲ್ಲಿ ತೊಗೊಳೋರು. ಎಲ್ಲದು ಅದು ಚಿಕ್ಕ ಡೈಲಾಗ್ ಅಲ್ಲ, ತುಂಬ ದೊಡ್ಡ ಡೈಲಾಗ್ಸ್ನ ತುಂಬ ಚೆನ್ನಾಗಿ ತೊಗೊಳೋರು. ಶ್ರೀಧರ್ ಸರ್ ಆಗಿರ್ಬೋದು, ಪ್ರಮೋದ್ ಅಣ್ಣ ತುಂಬ ಒಂಥರ ಫ್ಲೂಯೆನ್ಸಿ ಇರೋ ಥರನೇ ಪರ್ಫೆಕ್ಟಾಗಿ ತೊಗೊಳೋರು ಮಲಯಾಳಂ ಡೈಲಾಗ್ಸ್ನೆಲ್ಲ. ಬಟ್ ಮಲಯಾಳಂ ಅವ್ರು ನಮ್ಮ ಕನ್ನಡ ಅವ್ರಿಗೆ ತುಂಬ ಕಷ್ಟ ಆಗ್ತಿತ್ತು. ನಮ್ಮ ಕನ್ನಡ ಇಂಡಸ್ಟ್ರಿ ಆರ್ಟಿಸ್ಟ್ಗಳನ್ನ ನೋಡಿ ತುಂಬ ಖುಷಿ ಆಯಿತು. ಹತ್ತಿರದಿಂದ ಅಷ್ಟು ಪರ್ಫಾರ್ಮೆನ್ಸು ಕಣ್ಣಾರೆ ನೋಡಿ ತುಂಬ ಖುಷಿ ಆಯಿತು. ಪ್ರಮೋದ್ ಅಣ್ಣ ಕೇಳ್ತಿದ್ದೆ, ಅಣ್ಣ ಹೇಗಣ್ಣ ಈ ಥರ ಇಷ್ಟು ಅಂದರೆ ಅವರು ಅಷ್ಟು ಕಾನ್ಫಿಡೆನ್ಸಾಗೆ ಫ್ಲೂಯೆಂಟಾಗಿ ಕಂಪ್ಲೀಟ್
ಸ್ಟ್ರೇಟ್ ಮಲಯಾಳಂ ಮಾತಾಡೋ ಥರನೇ ಮಾತಾಡೋರು ಅವರು. ಡೆಫಿನೆಟ್ಲಿ ಈ ಸಿನಿಮಾ ನೋಡಿದ್ರೆ ನೀವೆಲ್ಲರೂ ಖುಷಿ ಪಡ್ತೀರಾ. ಆ್ಯಂಡ್ ಡೆಫಿನೆಟ್ಲಿ ಇದು ಕನ್ನಡ ಆ್ಯಂಡ್ ಮಲಯಾಳಂ ಸಿನಿಮಾ ಸ್ಟ್ರೇಟ್ ಶೂಟ್ ಮಾಡಿದೆ. ಯಾಕಂದರೆ ಇವತ್ತು ಕನ್ನಡ ಯೂನಿಫಾರ್ಮ್ ಬೇರೆ ಇದೆ ಇಂಡಸ್ಟ್ರಿದು, ನಮ್ಮದು ಡಿಪಾರ್ಟ್ಮೆಂಟ್ದು, ಆ್ಯಂಡ್ ಮಲಯಾಳಂ ಡಿಪಾರ್ಟ್ಮೆಂಟ್ದು ಬೇರೆ ಯೂನಿಫಾರ್ಮ್ ಇದೆ. ಸೊ ಹಂಗಾಗಿ ಪ್ರತಿಯೊಂದು ಸೀನು ಡ್ಯೂಯಲ್ ಎರಡೆರಡು ಸತಿ ಶೂಟ್ ಮಾಡ್ತಿದ್ವಿ. ಆ್ಯಂಡ್ ಶ್ರೀಧರ್ ಸರ್ ಅಂತೂ ಪ್ರತಿನಿತ್ಯ ನಮ್ಮ ಡೈರೆಕ್ಟರ್ಗೆ ಹೇಳ್ತಾನೆ ಇರೋರು, ದಿನಕ್ಕೆ ಆಲ್ಮೋಸ್ಟ್ ಒಂದು 20-25 ಸತಿ ಮೇಲ್ ಯೂನಿಫಾರ್ಮ್ ಚೇಂಜ್ ಮಾಡೋರು ಅವರು. ಬಟ್ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಸಿನಿಮಾ. ನೀವೆಲ್ಲರೂ ಬಂದು ಥಿಯೇಟರ್ ನೋಡಿದ್ರೆ ಎಲ್ಲರೂ ಖುಷಿ, ಖಂಡಿತವಾಗ್ಲೂ ನಿಮಗೆ ಹೆಮ್ಮೆ ಆಗುತ್ತೆ ಒಂದು ಕನ್ನಡದಲ್ಲಿ ಈ ಥರದ್ದೊಂದು ಒಳ್ಳೆ ಸಿನಿಮಾ ಬಂದಿದೆ ಅಂತ. ಪ್ರತಿಯೊಬ್ಬರು ಹೇಳ್ತಾರೆ ನಮ್ಮ ಕನ್ನಡದಲ್ಲಿ ನಮ್ಮ ಸಿನಿಮಾ ತುಂಬ ಚೆನ್ನಾಗಿದೆ ಅಂತ. ಡೆಫಿನೆಟ್ಲಿ ಬಂದು ನಮ್ಮನ್ನ ಪ್ರಾಮಿಸಿಂಗಾಗಿ ನೀವು ಬಂದು ನಮ್ಮ ಸಿನಿಮಾ ನೋಡಿದ್ರೆ ಎಲ್ಲರೂ ಖುಷಿಯಿಂದ ಡೆಫಿನೆಟ್ಲಿ ನೀವು ಪ್ರೌಡ್ ಫೀಲ್ ಅಂತೂ ಆಗೋದಂತೂ ಗ್ಯಾರಂಟಿ. ಫ್ಯೂಚರಲ್ಲಿ ನೀವು OTT ಪ್ಲ್ಯಾಟ್ಫಾರ್ಮಲ್ಲಿ ಮಲಯಾಳಂ ಸಿನಿಮಾ ಇಟ್ಟಾದಮೇಲೆ ಇದು ನಮ್ಮ ಕನ್ನಡ ಸಿನಿಮಾ ಅಂತ ಗೊತ್ತಾಗೋಕ್ಕಿಂತ ಮುಂಚೆ ನಮ್ಮ ಕನ್ನಡದವರು ದಯವಿಟ್ಟು ಇದು ನಮ್ಮ ಕನ್ನಡ ಸಿನಿಮಾ, ನಮ್ಮ ಕನ್ನಡ ಡೈರೆಕ್ಟರು ಅಂಡ್ ನಮ್ಮ ಕನ್ನಡ ಡೈರೆಕ್ಟರ್ ಆಗ್ಬಿಟ್ಟು ಮಲಯಾಳಂ ಸಿನಿಮಾ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಹೆಮ್ಮೆ ಫೀಲ್ ಆಗೋದಂತೂ ಗ್ಯಾರಂಟಿ. ತುಂಬ ಥ್ಯಾಂಕ್ಸ್ ಇಷ್ಟೊತ್ತು ನನ್ನ ಮಾತನ್ನ ಕೇಳಿದ್ದಕ್ಕೆ. ಮಾಧ್ಯಮ ಮಿತ್ರರಿಗೆ ನಾನು ತುಂಬ ಧನ್ಯವಾದಗಳು. ಯಾಕಂದರೆ ನಾವು ಅಷ್ಟು ದಿನ ಕಷ್ಟಪಟ್ಟು ಶೂಟಿಂಗ್ ಮಾಡೋದೆಲ್ಲ ನೀವೇ ನಮಗೆ ಒಂಥರ ಮಿರರ್ ಥರ ನೀವೇ ಪೋರ್ಟ್ರೇ ಮಾಡೋದು, ತೋರಿಸೋದು. ಮುಂಚೆ ಎಲ್ಲ ನ್ಯೂಸ್ ಪೇಪರ್ ಓದೋರು, ಇವಾಗ ಜನರೆಲ್ಲ ಕಂಪ್ಲೀಟ್ಲಿ ಮೀಡಿಯಾ, ಮೊಬೈಲಲ್ಲೇ ಇವತ್ತು ಎಲ್ಲ ನ್ಯೂಸ್ ಸಿಗುತ್ತೆ. ಸೊ ಇದೆಲ್ಲ ನೀವು ಇನ್ಫಾರ್ಮೇಷನ್ಸು ಅಥವಾ ಒಂದು ತಲುಪಿಸೋದೇ ನಿಮ್ಮದು ಜವಾಬ್ದಾರಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ. ಜೈ ಶ್ರೀರಾಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೀವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಾವು ನಿಮಗೆ ವಿಶಸ್ನ ತಿಳಿಸ್ತೀವಿ. ಆ್ಯಂಡ್ ಒಳ್ಳೆ ಹೆಸರು ಮಾಡಲಿ ಭೈರವ್ ಅವರೇ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಸಿನಿಮಾ ಅನ್ನೋದು ಡೈರೆಕ್ಟರ್ಸ್ ವಿಷನ್. ಒಂದು ಕಥೆನ ತಗೊಂಡು ಅದನ್ನ ಸುಂದರವಾಗಿ ಹೆಣೆದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಶೇಷ ಸಿನಿಮಾದ ನಿರ್ದೇಶಕರು ಪ್ರದೀಪ್ ಅರಸೀಕೆರೆ ಸರ್, ದಯವಿಟ್ಟು ವೇದಿಕೆಗೆ ಬಂದು ನಿಮ್ಮ ಕೂಸು, ನಿಮ್ಮ ಮಗು ಶೇಷ ಸಿನಿಮಾದ ಬಗ್ಗೆ ಮಾತಾಡಬೇಕು ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಮೇನ್ಲಿ ಪ್ರೆಸ್ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಆ್ಯಂಡ್ ಹಾಗೆ ಸೋಷಿಯಲ್ ಮೀಡಿಯಾ ಎಲ್ರಿಗೂ ವೆಲ್ಕಮ್ ಹೇಳ್ತೀವಿ. ಆ್ಯಂಡ್ ಅಗೈನ್ ಸ್ಪೆಷಲಿ ಬಂದು ಪ್ರೊಡ್ಯೂಸರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಒಂದು ಸಿನಿಮಾ ಆಗಬೇಕು ಅಂದರೆ ಪ್ರೊಡ್ಯೂಸರೇ ಮೇಯ್ನು ಬೇಸ್ಮೆಂಟ್ ಪಿಲ್ಲರು. ಅವರಿಂದಲೇ ಏನೂ ಆಗಲ್ಲ. ನಾವು ಎಷ್ಟೇ ಕಥೆ ಬರ್ಕೊಂಡಿರ್ಬೋದು, ಬಟ್ ಏನೇ ಮಾಡಿರ್ಬೋದು, ಬಟ್ ಎಂಡ್ ಆಫ್ ದಿ ಡೇ ಪ್ರೊಡ್ಯೂಸರು. ಹಾಗಾಗಿ ಪ್ರೊಡ್ಯೂಸರಿಗೆ, ಉಮೇಶ್ ಸರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅಗೇನ್ ನಮ್ಮ ಆರ್ಟಿಸ್ಟಿಗೆ, ಇವನ್ ಪ್ರಮೋದ್ ಸರ್ ಆಗಿರ್ಬೋದು, ಆ್ಯಂಡ್ ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಆಮೇಲೆ ಅರ್ಚನಾ ಮೇಡಮ್ ಆಗಿರ್ಬೋದು, ಆಮೇಲೆ ಮಲಯಾಳಂ ಆಕ್ಟರ್ ಆಗಿರ್ಬೋದು, ಎಲ್ಲರೂ ನಮಗೆ ತುಂಬ ಡೇಟ್ ಎಕ್ಸ್ಟೆಂಡ್ ಆದ್ರೂ ತುಂಬ ಸಪೋರ್ಟ್ ಮಾಡಿ, ನೈಟ್ ಆ್ಯಂಡ್ ಡೇ ಡಬಲ್ ಕಾಲ್ ಶೀಟು, ಟ್ರಿಬಲ್ ಕಾಲ್ ಶೀಟ್ ಆದ್ರೂ ನಮಗೆ ತುಂಬ ಸಪೋರ್ಟ್ ಮಾಡಿ ಇಲ್ಲಿವರೆಗೂ ತೊಗೊಬಂದಿದ್ದಾರೆ. ಹಾಗಾಗಿ ಆರ್ಟಿಸ್ಟಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಆ್ಯಂಡ್ ಅಗೇನ್ ಟೆಕ್ನಿಷಿಯನ್ನು, ಇವನ್ ನಮ್ಮ DOP ಆಗಿರ್ಬೋದು, ನಮ್ಮ ಮ್ಯೂಸಿಕ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ನನ್ನ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಆಮೇಲೆ ನಮ್ಮ ರೈಟಿಂಗ್ ಟೀಮ್ ಆಗಿರ್ಬೋದು, ಎಲ್ಲರೂ ಶ್ರಮ ಈ ಸಿನಿಮಾದಲ್ಲಿದೆ. ಹಾಗಾಗಿ ಒಂದು ಉತ್ತಮವಾದ ಸಿನಿಮಾ ಅಂತ ನಾನು ಹೇಳಬಲ್ಲೆ. ಆ್ಯಂಡ್ ಅಗೈನ್ ಮತ್ತೆ ತುಂಬ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಪ್ರಸಾದ್ ಬ್ರೋ ಆ್ಯಂಡ್ ಅಗೈನ್ ಬಂದು ನಮ್ಮ ರಾಜೀವ್ ಸಾರು. ಆ್ಯಕ್ಚುಲಿ ನಾವು ಈ ಸ್ಟೇಜಲ್ಲಿ ನಿಂತ್ಕೊಂಡಿರೋದಕ್ಕೆ ಒಂದು ಮೇನ್ ಒಂದು ರೀಸನ್ನು ಬಂದು ಆ್ಯಕ್ಚುಲಿ ರಾಜೀವ್ ಸಾರು ಆ್ಯಂಡ್ ಅಗೈನು ಪ್ರಸಾದ್ ಬ್ರೋ. ತುಂಬ ಒಂದು ಅವರಿಗೆ ದೊಡ್ಡ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇದು ಹೀಗೆ ಕಂಟಿನ್ಯೂ ಆಗಲಿ ಅನ್ನೋದು ನನ್ನದೊಂದು ರಿಕ್ವೆಸ್ಟು ಸರ್. ಆ್ಯಂಡ್ ಅಗೈನ್ ನಮ್ಮ ಗಣೇಶ್ ಸರ್, ACP ಸರ್ ಗಣೇಶ್ ಸರಿಗೆ, ಅವರಿಗೆ ನಮಗಿಲ್ಲಿ ನಾವು ಹೋಗಿ ಇನ್ವೈಟ್ ಮಾಡಿದ್ದಕ್ಕೆ ಅವರು ಬ್ಯುಸಿ ಸ್ಕೆಡ್ಯೂಲ್ ಎಲ್ಲ ಬಿಟ್ಟು ನಮಗೆ ಇಲ್ಲಿಗೆ ಬಂದಿದ್ದಾರೆ. ನಿಮಗೂ ಒಂದು ದೊಡ್ಡ ಥ್ಯಾಂಕ್ಸ್ ಸರ್. ಖಂಡಿತ ಇದೊಂದು ಒಳ್ಳೆಯ ಸಿನಿಮಾ ಅಂತ 100% ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ. ನೀವು ಟೀಸರ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ಇದು ಯಾವ ಥರ, ಯಾವ ಥೀಮ್ ಸಿನಿಮಾ, ಯಾವ ಕಂಟೆಂಟ್ ಸಿನಿಮಾ ಅಂತ. ಹಾಗಾಗಿ ಖಂಡಿತ ಒಂದೊಳ್ಳೆ ಸಿನಿಮಾ ಮಾಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸು ನನಗಿದೆ. ಸರ್ ಇದು ಬಂದು 2016ರಲ್ಲಿ ಟ್ರಾವೆಲ್ ಆಗೋ ಒಂದು ಕತೆ ಸರ್. ಇದು ಸರ್ ಇನ್ಸಿಡೆಂಟ್ ಅನ್ನೋ ಥರ ಏನು ಮೇಜರ್ ಇನ್ಸಿಡೆಂಟ್ ಇಲ್ಲ. ಈ ಸಣ್ಣ ಪುಟ್ಟ ಇನ್ಸಿಡೆಂಟ್ ಎಲ್ಲ ಗ್ಯಾದರ್ ಮಾಡಿ ಸಿನಿಮಾ ಆಗಿದೆ ಸರ್. 2016 ಅಂತ ಏನಕ್ಕೆ ಮಾಡಿದ್ದೀವಿ ಅಂದರೆ ಅದಕ್ಕೊಂದು ರೀಸನ್ ಇದೆ ಸರ್. ಈಗ ಪ್ರೆಸೆಂಟು ಬಂದರೆ ಈಗ ಒಂದು ಸ್ಟೇಷನಲ್ಲೂ CCTV ಕ್ಯಾಮ್ರಾಗಳಿದೆ, ಎಲ್ಲ ಇದೆ. ಹಾಗಾಗಿ ಬಿಫೋರ್ ಯಾವುದೇ CCTV ಕ್ಯಾಮ್ರಾ ಇರಲಿಲ್ಲ. ನಮಗೆ ಒಂದು ಕತೆಗೆ ಒಂದು ಆಪ್ಟ್ ಆಗಬೇಕಾಗಿತ್ತು.
ಆ ಒಂದು ರೀಸನ್ಗೋಸ್ಕರ 2016 ಅಂತ ಮಾಡಿದ್ದೀವಿ ಸರ್. ಸರ್ ಇದು ಕತೆ ಟ್ರಾವೆಲ್ ಆಗೋದು ಬಂದು ನಮಗೆ ಕಾಸರಗೋಡು ಪುತ್ತೂರು ಬಾರ್ಡ್ರಲ್ಲಿ ಕತೆ ಟ್ರಾವೆಲ್ ಆಗುತ್ತೆ. ಹಾಗಾಗಿ ನಾನು ಈಗ ನನ್ನ ರೈಟಿಂಗ್ ಟೀಮ್ ಜೊತೆ ಡಿಸ್ಕಷನ್ ಮಾಡಿದಾಗ ಇದು ಕಂಟೆಂಟ್ ಬೇಸಿಸ್ ಸಿನಿಮಾ, ಇದು ಮಲಯಾಳಂ ಆಪ್ಟ್ ಆಗುತ್ತೆ ಅಂತ ಒಂದಿಷ್ಟು ಟೀಮ್ ಜೊತೆ ಡಿಸ್ಕಷನ್ ಆಯಿತು. ಆ್ಯಂಡ್ ಅಗೇನ್ ಮಲಯಾಳಂ ನಾವು ಕೊಚ್ಚಿಗೆ ಹೋದಾಗಲೂ ಅಷ್ಟೇ ಅಲ್ಲೆಲ್ಲ ಓಕೆ ಇದು ಮಲಯಾಳಂ ಆಪ್ಟ್ ಆಗುತ್ತೆ ಈ ಸಿನಿಮಾ, ಮಲಯಾಳಮಲ್ಲಿ ಆಕ್ಸೆಪ್ಟ್ ಮಾಡ್ತಾರೆ, ನೀವು ಧೈರ್ಯವಾಗಿ ಮಾಡ್ಬೋದು ಅಂತವ ಹೇಳಿದರು. ಹಾಗಾಗಿ ಕಂಟೆಂಟ್ ಬೇಸ್ ಸಿನಿಮಾ ಸರ್, ಅದೊಂದು ಬೇಸ್ ಆಗಿ ಮಾಡಿದ್ದು ಮಲಯಾಳಂ. ಸರ್ ಕೊಲಾಬ್ರೇಷನ್ನು ಅದೇ ಸರ್, ನಮ್ಮ ಸಿನಿಮಾ ನೋಡಿದ್ರು. ಅದರಲ್ಲಿ ಮೇಜರಾಗಿ ನಮ್ಮ ಕ್ರಾಂತಿ ಬ್ರೋ ಮತ್ತು ಆಮೇಲೆ ರಾಜೀವ್ ಸಾರು ನಮಗೆ ತುಂಬ ಸಪೋರ್ಟ್ ಮಾಡಿದರು. ಹೈದರಾಬಾದಿಂದ ಬಂದು, ಇಲ್ಲ ಈ ಸಿನಿಮಾ ಕ್ವಾಲಿಟಿ ಇದೆ, ಕಂಟೆಂಟ್ ಇದೆ, ನಾವು ಖಂಡಿತ ನಾವು ಮೂವ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಜೊತೆ ಟೈಅಪ್ ಆಗಿ ಅವರು ಒಂದ್ಸಲ ಸಿನಿಮಾ ನೋಡಿ ಅದಾದಮೇಲೆ ಅಲ್ಲಿಂದ OTTಗೆ ಹೋಗಿ ಅವರು ಒಂದ್ಸಲ ಸ್ಕ್ರೀನಿಂಗ್ ಆಗಿ ಹಾಗಾಗಿತ್ತು ಸರ್. ಸರ್ ಹೇಳ್ತೀವಿ ಸರ್, ರಿವೀಲ್ ಆಗಿದೆ ಸರ್, ಇನ್ನೊಂದು 1 ಮಿನಿಟ್ 2 ಮಿನಿಟ್ಸ್ ಒಂದು 5 ಮಿನಿಟ್ಸಲ್ಲಿ ರಿವೀಲ್ ಆಗುತ್ತೆ. ಮೋಯ್ತು ಏನು ನಿಂದು ಸರ್ ರಿವೀಲ್ ಇನ್ನೇನು ರಿಲೀಸ್ ಪ್ಲಾನ್ ಮತ್ತು OTT ಯಾವಾಗ ಅನ್ನೋದು ರಿವೀಲ್ ಆಗುತ್ತೆ ಸರ್. ಸರ್ ಇಲ್ಲ ಸರ್, ಅವ್ರದ್ದು ಶೆಡ್ಯೂಲಲ್ಲಿ ಎಲ್ಲೋ ಬೇರೆ ಶೂಟಿಂಗಲ್ಲಿ ಇದ್ದಾರೆ, ಹಾಗಾಗಿ ನಮಗೆ ಆಗಿಲ್ಲ ಸರ್. ಬಿಫೋರೇ ಅವರು ಯಾವುದೋ ಶೆಡ್ಯೂಲ್ ಕಂಟಿನ್ಯೂ ಆಗಿದೆ. ಆ್ಯಕ್ಚುಲಿ ಇಲ್ಲಿಲ್ಲ ಸರ್, ಇಂಡಿಯಾದಲ್ಲಿಲ್ಲ, ದುಬೈಲಿದ್ದಾರೆ ಅವ್ರ ಶೂಟಲ್ಲಿ. ಓಕೆ ಸರ್, ಓಕೆ. ಎಸ್ ಸರ್, ಥ್ಯಾಂಕ್ ಯು. ನಾವು ಎಲ್ಲರೂ ವೇಟ್ ಮಾಡ್ತಾ ಇದೀವಿ ಯಾವಾಗ ರಿಲೀಸ್ ಆಗುತ್ತೆ ಸಿನಿಮಾ ಅಂತ ತಿಳ್ಕೊಳ್ಳೋಕೆ, ಅಂಡ್ OTT ಪ್ಲಾಟ್ಫಾರ್ಮ್ ಬಗ್ಗೆ ಕೂಡ ತಿಳ್ಕೊಳ್ಬೇಕು. ಅದಕ್ಕೆ ಮುಂಚೆ ಸಿನಿಮಾದ ನಾಯಕ ನಟ ಇವತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿಲ್ಲ. ಜಾನ್ ಅವರು ಕೇರಳದ ಹೆಸರಾಂತ ನಾಯಕ ನಟರು, ಬಟ್ ಹೀರೋಯಿನ್ ನಮ್ಮ ಜೊತೆಗಿದ್ದಾರೆ ಅರ್ಚನಾ ಅವರು. ದ ವೆರಿ ಬ್ಯೂಟಿಫುಲ್ ಅರ್ಚನಾ, ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಶೇಷ ಸಿನಿಮಾ ರಿಲೀಸ್ ಡೇಟ್ ಇವಾಗ ಸರ್ ಅನೌನ್ಸ್ ಮಾಡ್ತಾರೆ, ತುಂಬ ಖುಷಿ ಇದೆ. ಲೇಟಾಗ ನಾನು ಈ ಕಾರ್ ಕಲಿತೆ ಅಣ್ಣ, ಓಡಿಸ್ಕೊಂಬಂದೆ ನಿಧಾನಕ್ಕೆ, ಅದಕ್ಕೆ ಸಾರಿ, ದಯವಿಟ್ಟು ಕ್ಷಮಿಸಿ. ಅಷ್ಟರಲ್ಲಿ ಇವರೆಲ್ಲ ಮಾತಾಡಲಿ, ಆಮೇಲೆ ಬರೋಣ ಅಂತ. ಬೇಡಿ ಅಣ್ಣ, ಏನೋ ಹೊಟ್ಟೆಗೆ ಸಾರಿ, ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ. ಬಿಡಿ ಅಣ್ಣ, ಎಲ್ಲರೂ ನೋಡ್ತಾ ಇದ್ದಾರೆ, ಕ್ಯಾಮ್ರಾ ಇದೆ. ದಯವಿಟ್ಟು ಕ್ಷಮೆ ಇರಲಿ, ಇದು ಮೊದಲನೇ ಸಲ ನಾನು ಇಷ್ಟು ಲೇಟಾಗಿ ಬಂದಿರೋದು. ಹೌದು, ಅವಾಗ ಯಾವತ್ತಾರು ಅಪ್ರಿಷಿಯೇಟ್ ಮಾಡಿದ್ದೀರ ಅಣ್ಣ, ಇಷ್ಟು ಬೇಗ ಬಂದಿದೆಯಲ್ಲಮ್ಮ, ಫಸ್ಟ್ ನೀನೇ ಬಂದಿದೆಯಲ್ಲಮ್ಮ ಅಂತ. ಇಲ್ಲ ಅಣ್ಣ, ನಾನು ರೀಸನ್ ಹೇಳಿದ್ನಲ್ಲ, ಆಯ್ತು ಅದನ್ನು ಬಿಡಿ. ಶೇಷ ಸಿನಿಮಾ ಬಗ್ಗೆ ಮಾತಾಡೋಣ. ಈಗ ರಿಲೀಸ್ ಆಗ್ತಾ ಇದೆ, ತುಂಬ ಖುಷಿ ಇದೆ. ಅದೇನೋ ಮದುವೆ ಆದಮೇಲೆ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಹಿಂಗೆ ಅಂತ ಮುಂಚೆನೇ ಗೊತ್ತಿದ್ರೆ ನಾನು ಮುಂಚೆನೇ ಮದುವೆ ಆಗಿರ್ತಿದ್ದೆ. ಇವತ್ತಿಂದ ಪ್ರಮೋಷನ್ ಸ್ಟಾರ್ಟು, ಸೊ ಇನ್ಮೇಲೆ ಅವಾಗವಾಗ ನಾವು ಸಿಗ್ತಾ ಇರ್ತೀವಿ. ಇನ್ನೂ ಹೆಚ್ಚು ಸಿನಿಮಾ ಬಗ್ಗೆ ಮಾತಾಡೋಣ. ತುಂಬ ಖುಷಿ ಇದೆ, ಡೈರೆಕ್ಟ್ರ್ ಮುಖದಲ್ಲಿ ನಗು ಕಾಣಿಸ್ತಾ ಇದೆ, ಸೊ ಎಲ್ಲ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಅಷ್ಟೇ, ನಾನು ಹೊರಡ್ತೀನಿ. ಥ್ಯಾಂಕ್ ಯು, ಬೈ. ಯಾರೂ ಫೋನ್ ಮಾಡಿಲ್ಲ. ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಇಲ್ಲೇ ಫ್ರಂಟಲ್ಲಿ ಕೂತಿದ್ದಾರೆ, ಕೇಳಿ. ಸರ್ ನಾನು ಪೊಲೀಸ್ ಮಾಡಿದ್ದೀನಿ ಸರ್. ಇವಾಗ ಕೇಳಿದ್ರೆ ನಿಮಗೆ ಕಾಣುತ್ತೆ, ಇವಾಗ ಕೇಳಿದ್ರೆ ನಿಮಗೆ ನಗು ಬರ್ಬೋದು, ಅದು ಹೇಳ್ಬೋದಾ? ಅಲ್ಲಿ ನೋಡಿ ಕಂಡ್ಬಿಡ್ತಾ ಇದಾರೆ ಅವರು ಹಿಂಗೆ. ಏನು ಸಿನಿಮಾ ಮುಂಚೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಕ್ ಬಿಡಲ್ಲ, ಇದೊಂದು ನೀವು ತಿಳ್ಕೊಬೇಕು. ನೀವು ಅನ್ಕೋತೀರಾ ನೀವೇನೋ ಕ್ವೆಶನ್ ಕೇಳಿ ನಾವು ದಡ್ಡಿ, ನನ್ಗೆ ಹೇಳಕ್ ಬರ್ತಾ ಇಲ್ಲ ಅಂತ. ಇಲ್ಲ, ಅಲ್ಲಿ ಕಂಡ್ಬಿಡ್ತಾ ಇರ್ತಾರೆ ಅವರು ಹಿಂಗೆ. ಅದಕ್ಕೆ ಸರ್ ಇನ್ನ ಸ್ವಲ್ಪ ಬ್ಯಾಲೆನ್ಸ್ ಇದೆ, ಅದಕ್ಕೆ ಅವ್ರ ಫೇವರ್ ನಾವು ಇವಾಗ. ಬಿಡ್ಲಿಲ್ಲ ಇವ್ರು ಡಬ್ ಮಾಡಕ್. ನಾನು ಹೇಳ್ದೆ ನಾನು ಮಲಯಾಳಮಿನ ಕಾರಿಯಂ ನ್ಯಾನ್ ಡಬ್ ಚೇಯುಂ ಅಂತ, ಅವ್ರು ಕೇಳಲಿಲ್ಲ. ಕನ್ನಡ ಥರ ಮಾತಾಡ್ತೀಯ ಮಲಯಾಳಂ. ಥ್ಯಾಂಕ್ ಯು ಸರ್.
ಫುಲ್ ಕಟ್ ಹೊಡೆದಿದ್ದೀನಿ. ಕೇಳಿ ಇವಾಗ ಸ್ಟೇಜ್ ಮೇಲೆ ನೆಕ್ಸ್ಟ್ ಬರ್ತಾರಲ್ಲ ಅವ್ರಿಗೆಲ್ಲ ಕ್ವೆಶನ್ಸ್ ಕೇಳಿ. ನಾನು ಫುಲ್ಲು ಒಳ್ಳೆ, ನಾನು ಎಕ್ಸಾಮ್ಗೂ ಇಷ್ಟು ಓದಿರ್ಲಿಲ್ಲ, ನಾನು ಅಷ್ಟು ನೀಟಾಗಿ ಪಡ 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 ಅಂತ ಡೈಲಾಗ್ ಮಲಯಾಳ ಮಾಡಿ ಸರ್. ಏನಿದೆ ನಾನು ಸ್ಟಾರ್ಟಿಂಗ್ ಮಾಡ್ತಾ ഇದ್ದು നിമിഷ ആര് പറഞ്ഞ സ്റ്റേഷനിലേക്ക് വിളിച്ചു വരുത്തിയത്? നാട്ടിൽ മാന്യമര്യാദയ്ക്ക് ജീവിക്കുന്ന ആളുകളെ സ്റ്റേഷനിലേക്ക് വിളിച്ചു പറയാറ് അറിയില്ല. ಇದು ಕೇಳಕ್ಕೆ ಕನ್ನಡ ತರ ಇರ್ಬೋದು, ಬಟ್ ಡಬ್ಬಿಂಗ್ ಮಾಡಿದ್ರೆ ಸಿಂಕ್ ಆನ್ ಪಾಯಿಂಟ್. ತುಂಬಾ ದಿನ ಆಗಿದೆ ಸರ್, ಇಷ್ಟು ನೆನ್ಪಿಟ್ಟು ನಿಮ್ಗೆ ಯಾರಿಗೂ ಮಲಯಾಳಂ ಗೊತ್ತಿಲ್ಲ, ನಾನು ಎಸ್ಕೇಪ್ ಆದೆ ಸದ್ಯ. ಥ್ಯಾಂಕ್ ಯು ಸರ್. ಹೇಳಿದೆಲ್ಲ ನಂಬ್ತಾರೆ. ಥ್ಯಾಂಕ್ ಯು ಅರ್ಚನಾ. ಮದ್ವೆ ಆದ್ಮೇಲೆ ಎಲ್ಲ ಸಿನಿಮಾ ರಿಲೀಸ್ ಆಗ್ತದೆ ಅಂದ್ರೆ ಜನರಲಿ ಅದನ್ನ ಗಂಡ್ ಮಕ್ಳಿಗೆ ಹೇಳ್ತಾರೆ, ಮದ್ವೆ ಆದ್ಮೇಲೆ ಲೇಡಿ ಲಕ್ ಬರುತ್ತೆ, ಹೆಂಡತಿ ಅದೃಷ್ಟದಿಂದ ಮುಂದಕ್ಕೆ ಹೋಗ್ತೀವಿ ಅಂತ. ಈಗ ನೋಡಿ ನಿಮ್ಗೆ ಯಜಮಾನ್ರ ಲಕ್ ಇಂದ ಎಲ್ಲ ಸಿನಿಮಾಗಳು ರಿಲೀಸ್ ಆಗ್ತಿದೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ನೋಡಿ, ಆಲ್ ದ ವೆರಿ ಬೆಸ್ಟ್. ಇನ್ನು OTT ಕೊಲಾಬ್ರೇಷನ್ ಬಗ್ಗೆ ಮಾತಾಡೋದಿದೆ. ಇದು ಜಸ್ಟ್ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಅಷ್ಟೇ. ಯಾವ OTT ಪ್ಲಾಟ್ಫಾರ್ಮ್ ಜೊತೆ ಕೊಲಾಬ್ರೇಟ್ ಆಗ್ತಿದೀವಿ ನಾವು ಅಂತ ಹೇಳಬೇಕು. ACP ಗಣೇಶ್ ಸರ್, ಮೋಹನ್ ಕುಮಾರ್ ದಾನಪ್ಪ ಸರ್, ಸರ್ ವಿತ್ ಯೋರ್ ವಿಶಸ್ ದಯವಿಟ್ಟು ರಿಲೀಸ್ ಡೇಟ್ ಅನ್ನು ಅನೌನ್ಸ್ ಮಾಡಬೇಕು. ಎಸ್, ನಾವೆಲ್ಲರೂ ವೇಟ್ ಮಾಡ್ತಿರೋ ಮೂಮೆಂಟ್. ಶೇಷ 2016 ಸಿನಿಮಾ 2026 ರಿಲೀಸ್ ಆಗ್ತಿದೆ. ಯಾವತ್ತು ರಿಲೀಸ್ ಆಗ್ತಿದೆ ಶೇಷ ಸಿನಿಮಾ? ACP ಗಣೇಶ್ ಸರ್, ಮೋಹನ್ ಕುಮಾರ್ ದಾನಪ್ಪ ಸರ್ ಈಗ ರಿಲೀಸ್ ಡೇಟ್ ನ ರಿವೀಲ್ ಮಾಡ್ತಾರೆ. ಎಸ್, ಮರಡಿಗುಡ್ಡ ಎಂಟರ್ಟೈನ್ಮೆಂಟ್ ಬ್ಯಾನರ್ ಅಡಿ ಶೇಷ ಸಿನಿಮಾ ಇದೆ. ಮಾರ್ಚ್ 6ನೇ ತಾರೀಕು ಕನ್ನಡ, ಮಲಯಾಳಂ 2 ಭಾಷೆಗಳಲ್ಲಿ, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ. ಇಡೀ ಸಿನಿಮಾ ತಂಡಕ್ಕೆ ಆಲ್ ದಿ ಬೆಸ್ಟ್. ನೋಡದೇ ಇರೋ ಜನಗಳು ಹೇಳ್ತೀವಿ, ಅದು ಕನ್ನಡದಲ್ಲಿ ತುಂಬಾ ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಅದನ್ನ ನಾವು ನೋಡಿ ಪ್ರೋತ್ಸಾಹಿಸಬೇಕು. ನಾನು ಹೇಳೋದು, ಈಗ ನೋಡಿ ಚಿತ್ರಮಂದಿರಗಳು ಈಗಾಗಲೇ ಅವಸಾನದ ಅಂಚಿನಲ್ಲಿ ಹೋಗ್ಬಿಟ್ಟಿವೆ. ಇವತ್ತು ನಮ್ಮೂರಲ್ಲಿ 5-6 ಥಿಯೇಟರ್ ಇದ್ರೆ ಈಗಾಗಲೇ 1 ಥಿಯೇಟರ್ ಬಂದು ನಿಂತ್ಕೊಂಡಿದೆ. ಪಾಪ ಇವತ್ತು ಅವರು ಹೊಟ್ಟೆ ಮೇಲೆ ನಾವೆಲ್ಲ ಒಂದು ರೀತಿ ಕಲ್ಲಾಗ್ತಿದ್ವಿ ಅನ್ನೋ ಭಾವನೆ ಬರ್ತಾ ಇದೆ. ನಾವು ಆಲ್ಮೋಸ್ಟ್ ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರಗಳಲ್ಲಿ ನೋಡೋಣ, ನಂತರ OTT ಇದೆ, ಈಗೆಲ್ಲ ಮೊಬೈಲ್ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಅದ ನಂತರದಲ್ಲಿ ನೋಡೋಣ. ಬಟ್ ಚಿತ್ರಮಂದಿರದಲ್ಲಿ ನೋಡಿದಂತ ಅನುಭವ, ಒಂದು ಎಕ್ಸ್ಪೀರಿಯನ್ಸ್ ಮತ್ತು ಅಲ್ಲಿನ ಆನಂದ ಮತ್ತೆ ಈ OTT ಸಿಗೋಲ್ಲ. OTT ಅಂದ್ರೆ ಏನ್ ನೋಡ್ತೀವಿ, ನಾವು ಮೊಬೈಲ್ ಇಟ್ಕೊಂಡು ಎಲ್ಲ ಸಿಂಗಲ್ ಇದ್ದಾಗ ನೋಡ್ತೀವಿ. ಆದ್ರೆ ಜನಗಳು ಸಿಳ್ಳೆ, ಆ ಚಪ್ಪಾಳೆ, ನಾವು ಅವ್ರು ಮಾಡಿರುವಂತದಕ್ಕೆ ಪ್ರೋತ್ಸಾಹ ಕೊಟ್ಟು ನೋಡುವಂಥದ್ದು ಇದೆಯಲ್ಲ, ಅದ್ರ ಮುಂದೆ ಈ OTT ಎಲ್ಲ ನಮ್ಗೆ ಇದಿಲ್ಲ. ನಾನು ಇವತ್ತಿಗೂ ಅಷ್ಟೇ ಟೈಮ್ ಸಿಕ್ಕಾಗ ನನ್ನ ಫ್ಯಾಮಿಲಿನ ಕರ್ಕೊಂಡು ಕನ್ನಡ ಸಿನಿಮಾಗೆ ಮಾತ್ರ ಹೋಗ್ತೀನಿ. ತೆಲುಗು ನೋಡಿದ್ದು ಒಂದೇ ಬಾಹುಬಲಿ ಸಿನಿಮಾ ಬಿಟ್ಟರೆ ನಾನು ಯಾವ ತೆಲುಗು ನೋಡಕ್ ಹೋಗೋದಿಲ್ಲ. ಅದು ಎಂಥದ್ದೇ ಇರಲಿ, ಕನ್ನಡ ಸಿನಿಮಾನ ಮಾತ್ರ ನೋಡ್ತೀನಿ. ಕನ್ನಡನ ನಾನು ಸಾಯೋ ತನಕನೂ ಕನ್ನಡ ಪರವಾಗೇ ಇರ್ತೀವಿ, ಕನ್ನಡ ಸಿನಿಮಾನ ಬೆಳೆಸ್ತೀವಿ. ಅದೇ ರೀತಿ ಈ ಚಿತ್ರ 100 ದಿನಗಳ ಕಾಲ ಓಡ್ಲಿ, ಮತ್ತೆ ಈ ಒಂದು ರಾಷ್ಟ್ರ ಗುರುತಿಸುವಂತ ಒಂದು ಮಟ್ಟಕ್ಕೆ ತಲುಪಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಈ ಚಿತ್ರಕ್ಕೆ ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸರ್, ವಿತ್ ಯೋರ್ ಪರ್ಮಿಷನ್, SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ.